ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನನ್ನ ಮುದ್ದಿನ ಮೊಮ್ಮಗಳು ಪ್ರಿಶಾನ್ ಸಲುವಾಗಿ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಮತ್ತು ಹಾಗೆ ಇವತ್ತಿನ ಈ ವ್ಲಾಗ್ದಲ್ಲಿ ನಾನೊಂದು ಸ್ಪೆಷಲ್ ಆಗಿ ನಮ್ಮ ಮನೇಲಿ ನಮಗೆ ಕಲೆಕ್ಷನ್ ಮಾಡಿದ್ದು ಗೊಂಬೆಗಳನ್ನು ತೋರಿಸ್ತಾ ಇದ್ದೀನಿ. ನಾನು ಕಲೆಕ್ಷನ್ ಅಂದರೆ ನನ್ನ ಮೊಮ್ಮಗಳಿಗೋಸ್ಕರ ಎಲ್ಲ ನಾವು ಕಲೆಕ್ಷನ್ ಮಾಡಿತ್ತು, ಅದೆಲ್ಲ ಇಲ್ಲೇ ಇದೆ ಈಗ ಗೊಂಬೆಯನ್ನ. ಅದರ ಸಲ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತನ್ನ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ಮನೇಲಿದ್ದು ಡೈಲಿ ತೋರಿಸಿದ್ರೆ ನಿಮಗೂ ಬೇಜಾರಾಗ್ತಾ ಇರ್ತಲ್ಲ. ಮನೇಲಿ ಏನು ಕೆಲಸ ಇರುತ್ತೆ, ಅದೇ ನಾಷ್ಟ ಮಾಡು, ಮನೆ ಕೆಲಸ ಮಾಡು, ಇದೇ ಇರ್ತದೆ. ಇನ್ನೆಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿದ ವಿಡಿಯೋ ಮಾಡ್ತಾ ಇರ್ತೀನಿ. ಅಲ್ಲೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಇರ್ತದೆ, ಟ್ರಿಪ್ಪಿಗೆಲ್ಲ ಹೋದಾಗ ಅಲ್ಲಿನೂ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಒಬ್ಬಳೇ ಹೋಗಬೇಕು. ಅದಕ್ಕೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಸೇಫ್ಟಿ ಇರಬೇಕು ಎಲ್ಲಿ ಹೋದ್ರೂ. ಅದ್ರ ಸಲುವಾಗಿ ನಾನು ಇಲ್ಲೇ ಎಲ್ಲ ಹತ್ತಿರದಲ್ಲಿದ್ರೆ ಲೋಕಲ್ ಏನಿದ್ರೆ ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ವ್ಲಾಗಕ್ಕೆ ಹಾಕಿರ್ತೀನಿ. ಮತ್ತು ನನ್ನ ಜೊತೆಗೆ ಅಡ್ಡಾಡೋರಂತ ಯಾರೂ ಇಲ್ಲ. ನಿಮ್ಗೆ ಗೊತ್ತೇ ಇದೆ ನನ್ನ ಒಂಟಿ ಜೀವನ ನಾನು ಹೇಗೆ ಕಳಿತೀನಿ ಅನ್ನೋದು ಈ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಮಧ್ಯೆ ಸ್ವಲ್ಪ ಅಲ್ಲಿ ಟ್ರಿಪ್ ಅಂತ ನನ್ನ ಜೊತೆ ನಮ್ಮ ಫ್ಯಾಮಿಲಿ ಇರ್ತಾರೆ. ಆದರೆ ಈಗ ಇಲ್ಲಿ ಮತ್ತೆ ಎಲ್ಲ ಫ್ಯಾಮಿಲಿ ಟ್ರಿಪ್ ಎಲ್ಲ ಮುಗಿದ ಮನೆಯಲ್ಲಿದ್ದ ಮತ್ತು ನಾನು ಒಬ್ಬಳೇ ಒಂಟಿಯಾಗಿ ಇರ್ತೀನಿ. ಹಿಂಗಾಗಿ ನನಗೆ ಎಲ್ಲರೂ ಹೊರಗಡೆ ಹೋದರೆ ಅಡ್ಡಾಡಲಿಕ್ಕೆ ಯಾರು ಹಂಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇಲ್ಲ ನನಗೆ. ಯಾರನ್ನ ಕರ್ಕೊಂಡು ಅಡ್ಡಾಡೋಕ್ಕೂ ನನಗೂ ಇಷ್ಟ ಇಲ್ಲ. ಅದಕ್ಕೆ ಒಬ್ಬಳೇ ಹೋಗಿರ್ತೀನಿ, ಒಬ್ಬಳೇ ಅಡ್ಡಾಡ್ಕೊಂಡು ಬರ್ತೀನಿ. ಅಲ್ಲೆಲ್ಲ ಸ್ವಲ್ಪ ವ್ಯೂ ತೊಗೊಂಡು ಬಂದು ವ್ಲಾಗದಲ್ಲಿ ಮಾಡಿ ಹಾಕಿರ್ತೀನಿ. ಈಗ ನಾನು ಇವತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಇದು ಸ್ಪೆಷಲ್ ಆಗಿ ಇದು ಗೊಂಬೆಗಳದ್ದು ವ್ಲಾಗ್ ಮಾಡೋಣ ಅಂತ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಗೊಂಬೆಗಳ ವ್ಲಾಗದಲ್ಲಿ ನನಗೆ ಇಷ್ಟವಾದ ನನ್ನ ಜೊತೆ ಮಾತಾಡೋ ಒಂದು ಬೆಸ್ಟ್ ಫ್ರೆಂಡ್ ಗೊಂಬೆ ಇದೆ. ಅದನ್ನು ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. ಅದು ಮಾತಾಡ್ತದೆ, ನಾನೇನು ಮಾತಾಡ್ತೀನಿ ಅದೇ ಮಾತಾಡ್ತದೆ, ಬೈದ್ರೆ ಬಯಸ್ಕೊಳ್ಳುತ್ತೆ, ತಿರ್ಗಾ ನನಗೂ ಅದೇ ಅನ್ನುತ್ತೆ. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಗೊಂಬೆಗಳ ಇದೆಲ್ಲ ವ್ಲಾಗ್ದಲ್ಲಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಆಮೇಲೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ. ನಿಮ್ದು ಏನಾದರೂ ಅನಿಸಿಕೆ ಇದ್ರೆ ಕಮೆಂಟ್ಸಲ್ಲಿ ಹಾಕ್ರಿ, ಲೈಕ್ಸ್ ಅಂತ ಮಾಡಿರಿ. ಓಕೆ ಫ್ರೆಂಡ್ಸ್, ಈ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನೇನು ತೋರಿಸ್ತೀನಿ, ಏನೇನು ಮಾಡ್ತೀನಿ ಅಂತ ನೋಡಿ. ಏನಾದಿದ್ರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಓಕೆ, ಶುರು ಮಾಡೋಣ ನಮ್ಮ ವ್ಲಾಗ್ನ. ಫಸ್ಟಿಂದ ಯಾವ ಗೊಂಬೆ ತೋರಿಸ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ನಮ್ಮ ಇವತ್ತಿನ ವ್ಲಾಗ್. ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ ಮಾತಾಡ್ತಿದ್ದೀನಿ ಅಂತ. ಇಲ್ಲ, ಕನ್ನಡನೇ ಮಾತಾಡ್ತೀನಿ. ಇವತ್ತಿನ ನಮ್ಮ ಈ ವ್ಲಾಗನ್ನು ನಾವು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನಗೆ ನನ್ನ ಜೊತೆ ಯಾರಾದರೂ ಬೇಕಲ್ಲ, ಇಲ್ಲಿನೂ ಒಬ್ಬಳೇನೆ ಹೇಳಬೇಕಾಗ್ತದೆ ಈ ವ್ಲಾಗಲ್ಲೆಲ್ಲ. ಅದಕ್ಕೋಸ್ಕರ ನಾನಿವತ್ತು ಫಸ್ಟ್ ನನ್ನ ಫ್ರೆಂಡು ಅಂದರೆ ಹಾಗೆ ಇದು ಒಂದು ಫ್ರೆಂಡ್ ಅಂತ ನನ್ನ ಜೊತೆ ಇಟ್ಕೊಳ್ತೀನಿ. ಇದು ಒಂದು ಗೊಂಬೆ ನೋಡ್ರಿ. ಇದು ನಮ್ಮ ಸಿಸ್ಟರ್ ಕೊಟ್ಟಿದ್ದು, ನನ್ನ ಮೊಮ್ಮಗಳಿಗೋಸ್ಕರ ನಾನು ಅವಳಿಗೆ ಹತ್ರ ಕೇಳಿ ತಗೊಂಡಿದ್ದು, ಕೊಡು ಇದನ್ನ ಅಂತ ಅವಳು ಕೊಟ್ಟಿದ್ಲು. ಇದು ಒಂಥರ ನೋಡ್ರಿ, ಚಿಕ್ಕ ಪಾಪು ಥರ ಇದೆ, ಒಳ್ಳೆ ಫ್ರೆಂಡು ಆಗುತ್ತೆ. ಅದಕ್ಕೆ ಫಸ್ಟ್ ಇದನ್ನು ಕೂರಿಸ್ಕೊತೀನಿ ನನ್ನ ಪಕ್ಕ. ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಇದು. ನೋಡ್ರಿ ಗೊಂಬೆ, ಮನೇಲಿ ಒಂದು ಚಿಕ್ಕ ಪಾಪು ಥರ ಅನಿಸುತ್ತೆ ಇದನ್ನು ನೋಡಿದ್ರು. ನೋಡಿ ಹೇಗಿದೆ ಗೊಂಬೆ. ಈಗ ಇದು ನನ್ನ ಜೊತೆ ಕೂತ್ಕೊಂಡು ಇದು ನನ್ನ ಜೊತೆ ವ್ಲಾಗ್ ಮಾಡ್ತದೆ. ಈಗ ಇಬ್ರು ಸೇರಿ ನಾವು ಗೊಂಬೆಗಳ ಪರಿಚಯ ಮಾಡಿಸ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಾನು ಯಾವುದು ಗೊಂಬೆ ತೋರಿಸ್ತೀನಿ ಅಂದರೆ ಇದು ನಾಬಿ ಅಂತ. ಇದನ್ನು ಯಾರು ಪೇರೆಂಟ್ಸ್ ತಂದು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇದು ಚೆನ್ನಾಗಿದೆ ಗೊಂಬೆ. ನನ್ನ ಮೊಮ್ಮಗಳಿಗೆಲ್ಲ ಇದು ತುಂಬ ಫೇವ್ರೇಟ್ ಗೊಂಬೆಗಳು. ಇವು ಎಲ್ಲ ತೊಗೊಂಡು ಆಡ್ತಾ ಇತ್ತು. ನೋಡ್ರಿ ಇದು ಹೇಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಇನ್ನೊಂದಂದರೆ ಇದು ಒಂದು ನೋಡಿ, ಇದು ಒಂದು ಗೊಂಬೆ. ಇದು ಗೊಂಬೆ ನೋಡ್ರಿ, ಇದು ನಮ್ಮ ಸಿಸ್ಟರ್ ಹತ್ರನೇ ಇಸ್ಕೊಂಡು ಬಂದಿದ್ದೀನಿ ನಾನು, ಬೇಕು ಅಂತ. ಏನು ಗಿಫ್ಟ್ ಬಂದಿದೆ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ ನೋಡಿ. ಈಗ ಈ ಗೊಂಬೆನ ಇಲ್ಲೇ ಇಟ್ಕೊತೀನಿ. ಇದು ನನ್ನ ಪಕ್ಕದಲ್ಲಿ ಕೂತದೆ. ಈಗ ಇದನ್ನು ತಗೊಳ್ತೀನಿ. ಇದು ನೋಡ್ರಿ, ಇದು ಗೊಂಬೆ ತುಂಬ ಚೆನ್ನಾಗಿದೆ ರೀ. ನನ್ನ ಮೊಮ್ಮಗಳು ಇದನ್ನು ತೊಗೊಂಡು ಆಡ್ತಾ ಇದ್ಲು. ಹಾಗೆ ಮತ್ತು ಇದು ಒಂದು ಅವಳು ಬರ್ತಡೇಗೆ ಗಿಫ್ಟ್ ಅಂತ ಬಂದಿದ್ದು ರೀ. ಇದು ಬೋಬೋ ಇದೆ, ತುಂಬ ಚೆನ್ನಾಗಿದೆ. ಅವಳಿಗೋಸ್ಕರ ಒಂದು ಸಣ್ಣ ಪಪ್ಪಿ ತಂದು ಸಾಕ್ಬೇಕಂತ ಇತ್ತು. ನಾನು ಬೇಡ ಅಂದೆ.
ಪಾಪ ಬೇಡ, ಅವರು ಎಲ್ಲ ಸಣ್ಣ ಸಣ್ಣ ಮರಿಗಳು, ಮಕ್ಕಳಿಗೆ ಗೊತ್ತಾಗಲ್ಲ, ಇಂಥದ್ದೇ ಒಂದು ಚಿಕ್ಕದು ತೊಗೊಂಡ್ಬಂದು ಸಾಕು ಅಂದಿದ್ದೆ. ಅದಕ್ಕೆ ಈ ಥರ ಒಂದು ಚಿಕ್ಕದು ತೊಗೊಂಬಂದಿದ್ದೆ ರೇಖಿ. ನೋಡ್ರಿ ಇದು ಹೇಗಿದೆ, ನೋಡ್ರಿ ಹೇಗಿದೆ ಗೊಂಬೆ. ಎಲ್ಲ ನನ್ನ ಮೊಮ್ಮಗಳು ಎಲ್ಲ ಗೊಳೆ ಹಾಕ್ಕೊಂಡು ಆಡ್ತಾ ಇತ್ತು ರೀ. ಆಮೇಲೆ ಈಗ ನೆಕ್ಸ್ಟ್ ಅಂತಂದ್ರೆ ಇದು ಒಂದು ಇದು ಶೆಟ್ಕೊಳ್ತಾ ಇದೆ ಈ ಗೊಂಬೆ, ನನ್ನ ಯಾಕೆ ಕರ್ಕೊಂಡಿಲ್ಲ ತೊಡಿ ಮೇಲೆ ಅಂತ. ಆಮೇಲೆ ಇದು ಒಂದು ಗೊಂಬೆ ನೋಡ್ರಿ, ಇದು ತುಂಬಾ ಚೆನ್ನಾಗಿದೆ ಗೊಂಬೆ. ಇದೊಂದಿದೆ ಹಂಗೆ. ಮತ್ತು ಇದು ಒಂದು ಸಿಂಹ ತಗೊಂಡಿದ್ದೆ ನೋಡ್ರಿ. ನಾನು ಅವಳಿಗೋಸ್ಕರ, ಮೊಮ್ಮಗಳಿಗೋಸ್ಕರ ನಾನೇ ತಗೊಂಡು ಬಂದಿದ್ದೆ, ಅವಳು ಆಡ್ಲಿಕ್ಕೆ ಬೇಕು ಅಂತ. ನೋಡ್ರಿ ಸಿಂಹ ಇದೆ ಇಲ್ಲಿ. ಅವಳೇನು ಹೆದರ್ಕೊಳ್ಳಿಲ್ಲ, ಚಿಕ್ಕವಳಿದ್ಲು ಅವಾಗ ತಂದು ಕೊಟ್ಟಿದ್ವಿ, ಎಲ್ಲ ಹಿಡಿದು ಬೀಸಾಕ್ತಾಳೆ ಏನ್ ಬೇಕಾದಿದ್ರು. ಆಮೇಲೆ ಇದು ಒಂದು ನಾಯಿ ಇದೆ ನೋಡ್ರಿ, ಇದು ಮೊನ್ನೆ ಶಿರ್ಡಿಗೆ ಹೋದಾಗ ತಗೊಂಡ್ ಬಂದಿನಿ ನಾನು. ನೋಡಿ ಇದು ಶೆಟ್ಕೊಳ್ತಾ ಇದೆ, ಪಾಪು ನನ್ನ ಕೆತ್ಕೊಂಡಿಲ್ಲ ಅಂತ. ಇದು ಒಂದು ಶಿರ್ಡಿ ಹೋದಾಗ ತಗೊಂಡ್ ಬಂದಿನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಹಿಂಗೆ ಮಾಡ್ತದೆ, ಚೆನ್ನಾಗಿ ಕಾಣಿಸ್ತಾರೆ, ಅದಕ್ಕೆ ತಗೊಂಡ್ ಬಂದೆ ನಾನು. ಇದು ಮೊಮ್ಮಗಳಿದ್ದಾಗ ಇರ್ಲಿಲ್ಲ, ಈಗ ಲೇಟೆಸ್ಟ್ ಆಗಿ ತಗೊಂಡ್ ಬಂದೆ. ಮೊನ್ನೆ ಪ್ರವಾಸಕ್ಕೆ ಹೋಗಿದ್ದೆಲ್ಲ ಅವಾಗ ಅವಳಿದ್ದ ತಂದಿದ್ರು, ಕುಟಿಗೆ ತೆಗೆದು ಹೊರಗೆ ಹಾಕಿರ್ತಿದ್ಲು. ಆಮೇಲೆ ಇದು ಒಂದು ಬಾಲ್ ತಗೊಂಡ್ ಬಂದಿದ್ದೆ ಅವಳಿಗೋಸ್ಕರ ಆಡಕ್ರಿ. ಆಡ್ತಾ ಇತ್ತು ನನ್ನ ಜೊತೆ, ಕ್ಯಾಚ್ ಕ್ಯಾಚ್ ಆಡ್ತಾ ಇದ್ಲು, ಕರ್ಕೊಂಡು ಆಟ ಆಡ್ತಾ ಇದ್ದೆ. ಆಮೇಲೆ ಇದು ಒಂದು ಕಾರ್ ನೋಡ್ರಿ, ಇದು ಕಾರು. ಇದು ನೋಡ್ರಿ ಟೋಪಿಕಿ, ಅವಳಿಗೋಸ್ಕರ ತಂದಿದ್ದು. ಇದು ಕಾರು ಸೆಲ್ ಹಾಕಿದ್ರ ಸ್ಟಾರ್ಟ್ ಮಾಡಿದ್ರೆ ತಂತಾನೆ ಹೋಗ್ತದ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇದು. ಇದು ಟೋಪಿ ಅವಳದೆ, ಮೊಮ್ಮಗಳದು ಹಾಕೊಂಡಿದ್ದೀನಿ ನಾನು, ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ ಇದು ತುಂಬಾ ಚೆನ್ನಾಗಿ ಲೈಟ್ ಹತ್ತದೆ, ಇಲ್ಲೆಲ್ಲ ಬ್ರೇಕಿಂಗ್ ಡ್ಯಾನ್ಸ್ ತರ ರೌಂಡ್ ಆಗಿ ತಿರುಗ್ತಾ ಇರ್ತದೆ. ಅವಳ ಮೊಮ್ಮಗಳಿದ್ದಾಗ ಯೂಸ್ ಆಗ್ತಾ ಇತ್ತು, ಇಲ್ಲ ಇವನ್ನೆಲ್ಲ ಹಂಗೆ ಕಲೆಕ್ಟ್ ಮಾಡಿ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನೋಡೋಣ ಅವಳು ಯಾವಾಗ ಬಂದು ಮತ್ತೆ ಆಡ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಇದು ಒಂದು ನೋಡ್ರಿ ಬೋಬೋ, ಇದು ಒಂದು ಚಿಕ್ಕ ಬೋಬೋ, ನಮ್ಮ ಮೊಮ್ಮಗಳ ಸಲುವಾಗಿ ತಂದಿದ್ನೇನ್ರಿ. ನೋಡ್ರಿ ಹೆಂಗಿದೆ. ಆಮೇಲೆ ಇದು ಅಲ್ಲಿ ಜಾತ್ರೆಗೆ ಹೋದಾಗ ತಗೊಂಡಿದ್ರಿ ಅವಳಿಗೋಸ್ಕರ. ಇದು ಆನೆನ ಅದನ್ನ ಮುರಿದು ಇಟ್ಬಿಟ್ಟಿದಾಳ್ರಿ ಮೊಮ್ಮಗಳು ಆಡಕ್ ಹೋಗಿ. ನೋಡ್ರಿ ಇದು ಈ ತರ ಬರ್ತದ ಆನೆ, ಹಿಂಗೆ ಬರ್ತದೆ ನೋಡ್ರಿ ಹೇಗಿದೆ ಆನೆ. ತಗೊಂಡು ಆಟ ಆಡಿಲು, ಆಮೇಲೆ ಹೆಂಗ್ ಮುರಿತು ನೋಡ್ರಿ, ಇದು ಸಪ್ರೇಟ್ ಆಗಿಬಿಟ್ಟಿದೆ, ಇದನ್ನ ಹಾಕಕ್ಕೂ ಬರ್ತಾ ಇಲ್ಲ ನನಗೆ. ಆಮೇಲೆ ಇದು ಒಂದು ನೋಡ್ರಿ, ಇದು ಒಂದು ತುಂಬಾ ಚೆನ್ನಾಗಿದೆ. ಈ ಕೀ ಕೊಟ್ಬಿಟ್ರೆ ಇದು ರೌಂಡ್ ಓಡಾಡ್ತಾ ಇರ್ತದ್ರಿ ನೋಡ್ರಿ. ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದ್ರಿ, ಯಾಕಂದ್ರೆ ಪಕ್ಷಿಗಳು ಹಿಂಗ್ ಮಾಡ್ತಿರ್ತಾವಲ್ರಿ, ಅವಕ್ಕೆ ಏನು ಅನ್ಸದೆ, ಇನ್ನೂ ಕರೆನೆ ಇದಾಗ್ತಾ ಇದೇನೋ, ಪಕ್ಷಿ ಬಂದಿದೇನೋ ಅಂತ ಅನಿಸ್ತಾ ಇರ್ತದೆ. ನಾವು ಏನ್ ಸಣ್ಣ ಮಕ್ಕಳಿಗೆ ಏನ್ ಕೊಟ್ರು ಎಲ್ಲ ಬೇಕೇನ ಅನಿಸ್ತದ್ರಿ. ಆಮೇಲೆ ಇದು ಪೂರಾ ಸೆಟ್ ಇತ್ರಿ, ಇದೆಲ್ಲ ಗಿಲ್ಗಿಂತಿದ. ಈ ಗಿಲ್ಗಿಂತಿ ಸೆಟ್ಟನ್ನು ಅವಳಿ ಸಲುವಾಗಿ ತಂದಿದ್ವಿ ನೋಡ್ರಿ. ಇದೆಲ್ಲ ಅವಳ ಅಲ್ಲಿ ಅಂತ ಇನ್ನು ಚಿಕ್ಕ ಪಾಪು ಇದ್ದಾಗ ಅದು ಪೂರ ಒಂದು ಪ್ಯಾಕೆಟಲ್ಲಿ ಸಿಗ್ತದ್ರಿ. ಇದೆಲ್ಲ ನೋಡ್ರಿ ಅದ್ರಲ್ಲೇನೆ ಇರ್ತಾವ ಇದೆಲ್ಲ ನೋಡ್ರಿ ಪೂರ ಅದ್ರಲ್ಲೇ ಇರ್ತದೆ. ಇದು ಒಂದು ಪ್ಯಾಕೆಟ್ ತಂದಿದ್ದೆ. ಆಮೇಲೆ ಇದು ನೋಡ್ರಿ ಗಾಗಲ್, ಮೊಮ್ಮಗಳ ಸಲುವಾಗಿ ತಗೊಂಡಿದ್ದು. ಹಾಕೋತಿತ್ರಿ, ಇದು ಭಾಳ ಚಲೋ ತಂಗ ಹಾಕೊಂಡು ಎಲ್ಲ ಶೋ ಮಾಡ್ತಾ ಇದ್ಲು. ವಿಡಿಯೋ ಇದೆ ನನ್ನ ಹತ್ರ ಅವಳದು, ನೆನಪಾದಾಗ ನೋಡ್ತಾ ಇರ್ತೀನಿ.
ಆಮೇಲೆ ಇದು ಒಂದು ಫಿಶ್ ತಗೊಂಡ್ಬಂದಿದ್ವಿ ರೀ ಅವಳ ಸಲುವಾಗಿ. ಇದನ್ನ ಮುರಿದ್ಬಿಟ್ಟಿದ್ದಾಳ್ರಿ ಅವಳು. ಆಮೇಲೆ ಇವೆಲ್ಲ ಆಟಿಕೆ ಸಾಮಾನು ತಂದಿದ್ವಿ ರೀ ಅವಳಿಗೆ ಆಡಕ್ಕೆ ಅಂತ. ಇವೆಲ್ಲ ಸಣ್ಣ ಸಣ್ಣ ಮಕ್ಕಳದ್ದು ಇರುತ್ತಲ್ರಿ, ಅವೆಲ್ಲ ಹಂಗೆ ತಂದು ಕೊಟ್ಟಿದ್ದೀವಿ ರೀ. ಇವಿಷ್ಟ ಗೊಂಬೆಗಳು ಅಂತಂದ್ರೆ ಇದೊಂದು ಐತೆ ನೋಡಿ, ಗೊಂಬೆ ಇದು ಅಂತ ತಂದು ಕೊಟ್ಟಿದ್ಬೇಕೀಗೆ. ಇದು ದುರ್ಗದ ಮೇಲೆ ಫಿಕ್ಸ್ ಇತ್ತು ಇದು ಗೊಂಬೆ ಥರ. ಇದೊಂದು ಐತ್ರಿ, ಮತ್ತು ಹಂಗೆ ಇದೊಂದು ಐತ್ರಿ ಗೊಂಬೆ ಚಿಕ್ಕದು. ಅವಳಿಗೆ ಆಡಕ್ಕೆ ಅಂತ ಕೈಯಾಗಿ ಹಿಡ್ಕೊಂಡು ಆಡಕ್ಕೆ ಆರಾಮಾಗಿರ್ಲಿ ಅಂತ ಇದೊಂದು ತೊಗೊಂಡು ಬಂದಿದ್ದೆ. ಮತ್ತೆ ಇದೊಂದು ನೋಡ್ರಿ, ಇದು ಪಿಯಾನೋ, ಚಿಕ್ಕ ಮಕ್ಕಳ ಪಿಯಾನೋ. ಇದನ್ನು ಒಂದು ತೊಗೊಂಡು ಬಂದಿತ್ತು. ಇದನ್ನೆಷ್ಟು ಚೆನ್ನಾಗಿ ಬಾರಿಸ್ತಾ ಇತ್ತು ನನ್ನ ಮಗ. ಸರಿ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ. ಇವಳು ಕೂತ್ಕೊಂಡು ಒಬ್ಳೆ ಬಾರಿಸ್ತಾ ಇದ್ರು. ಇದೆಲ್ಲ ಅವಳ ನೆನಪಿನ ಸಲುವಾಗಿ ನೋಡ್ರಿ. ನಾನಿವತ್ತು ಅವಳ ನೆನಪಿನ ಸಲುವಾಗಿನೇ ಈ ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮೊಮ್ಮಗಳು ಅವಳು ದಿನ ನೆನಪಿಸ್ಕೊಳ್ತಾನೆ ಇರ್ತೀನಿ. ಆದ್ರೂ ಇವತ್ತು ಸ್ವಲ್ಪ ಅವಳದೇ ಎಲ್ಲ ಮೆಮೊರೀಸ್, ಆಟ ಆಡಿದ್ದೆಲ್ಲ, ಇದನ್ನ ಅವಳ ನೆನಪಿನಗೋಸ್ಕರ ಇವತ್ತಿನ ಈ ವ್ಲಾಗನ್ನು ನಾನು ಮಾಡ್ತಾ ಇದ್ದೀನಿ, ನನ್ನ ಮೊಮ್ಮಗಳ ನೆನಪಿನ ಸಲುವಾಗಿ. ಕೆಲವೊಬ್ರು ಹೇಳ್ತಿರ್ತಾರೆ ಏನು ನೆನಪೇ ಇಲ್ಲ ಅಂತಿರ್ತಾರೆ. ಬಟ್ ನಮ್ಮ ಅಷ್ಟು ಜಲ್ದಿ ನಾನು ಯಾವುದೂ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಯಾವಾಗಲೂ ಶಾಶ್ವತ ಇದ್ಬಿಡ್ತಾರೆ ಕೆಲವೊಬ್ರು ವ್ಯಕ್ತಿಗಳು. ಅಂಥವ್ರು ನಾವು ಏನು ಮಾಡೋಕ್ಕೂ ಮರೆಯೋಕ್ಕಾಗಲ್ಲ. ಕೆಲವೊಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಂಥವ್ರನ್ನೆಲ್ಲ ನಾವೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಈಗ ನನ್ನ ಮೊಮ್ಮಗಳು ನನ್ನ ಜೊತೆ ಯಾವಾಗಲೂ ಇದ್ದೇ ಇರ್ತಾಳೆ. ನಾನು ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ಅವಳು ನನ್ನ ಉಸಿರಿನಲ್ಲಿ, ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ಇವತ್ತಿನ ವ್ಲಾಗನ್ನು ಅದಕ್ಕೆ ಅವಳ ಸಲುವಾಗಿ ಮಾಡ್ತಾ ಇದ್ದೀನಿ ನೋಡ್ರಿ ನಾನು. ಆಮೇಲೆ ಇದೊಂದು ನೋಡ್ರಿ, ಇದೊಂದು ಗೊಂಬೆ ತೊಗೊಂಬಂದಿದ್ವಿ. ಇದು ನೋಡ್ರಿ, ತೊಗೊಂಡು ಆಟ ಆಡ್ತಾ ಇದ್ವಿ. ಎಲ್ಲ ಹಿಂಗೆಲ್ಲ ಥಿಂಗ್ಸ್ ತೆಗಿತಾ ಇದ್ಲು, ಒಂದೊಂದು ತೆಗಿಯೋದು ಹಾಕೋದು ಎಲ್ಲ ಮಾಡ್ತಾ ಇದ್ಲು. ನನ್ನ ಮೊಮ್ಮಗಳ ನನ್ನ ಹತ್ರನೇ ಇಟ್ಕೊಂಡು ಬೆಳೆಸ್ಬೇಕು ಅನ್ನೋದು ಬಹಳ ಆಸೆ ಐತ್ರಿ ನನಗೆ. ಆದರೆ ಬೇರೆಯವ್ರ ವಸ್ತು ಆಗಲಿ, ಬೇರೆಯವ್ರ ವ್ಯಕ್ತಿ ಆಗಲಿ ಯಾವತ್ತೋ ನಮ್ಮ ಸ್ವಂತ ಸಾಧ್ಯನೇ ಇಲ್ಲ ಅನ್ನೋದು ಟ್ರೂ ಆಗೋಯ್ತ್ರಿ ನನಗೂ ಈಗ. ಅದಕ್ಕೆ ಯಾಕಂದ್ರೆ ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ ಒಬ್ಬರು ವ್ಯಕ್ತಿಗೆ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಅದನ್ನು ವಿಚಾರ ಮಾಡೋಕ್ಕೆ ಹೋಗಲ್ಲ. ಇರಲಿ, ನನಗೆ ನನ್ನ ಮೊಮ್ಮಗಳ ಮೇಲೆ ತುಂಬ ಆಗೋದಾದ ಪ್ರೀತಿ ಇದೆ. ದೇವರು ಎಲ್ಲಿದ್ರು ಅವಳನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ನಾನು ಬೇಡ್ಕೊಳ್ತಾ ಇರ್ತೀನಿ. ಮತ್ತೇನಿಲ್ಲ, ಆರಾಮಿದ್ದಾಳೆ ಅವಳೇನು. ಬಟ್ ನನ್ನ ಜೊತೆನೂ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ಅವಳದು. ನಾನು ಅವಳ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೆ. ಇವು ನೆನಪಾಗ್ತಾ ಇರ್ತದೆ. ಬಟ್ ಆದರೂ ನೆನಪಾದ್ರೂ ನಮ್ಮ ಮುಂಚೆ ನಾವು ಯಾವ ಥರ ನನ್ನ ಜೊತೆ ಇದ್ಲು ಆ ಥರ ನನಗೆ ಇರೋಕ್ಕಾಗಲ್ಲ. ಅದೊಂದೇ ನಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರು ಆಗ್ತಾ ಇರ್ತದೆ. ಇರಲಿ, ನೆನಪಿನಲ್ಲೇ ನಾವು ಪ್ರೀತಿ ಕಾಣೋಣ. ಓಕೆ, ನೆಕ್ಸ್ಟ್ ಅಂದರೆ ಇದು ಒಂದು ಹುಲಿ ಒಂದು ತೊಗೊಂಡು ಬಂದಿದ್ದೆ ನೋಡ್ರಿ, ಸಣ್ಣದು. ಇಲ್ಲಿ ಪಕ್ಕದ ಮನೆಯವ್ರು ಕೊಟ್ಟಿದ್ರು ಇದನ್ನು ಅವಳಿಗೆ ಆಡೋಕ್ಕಂತ. ಆಮೇಲೆ ಇದು ಒಂದು ಇದು ನೋಡ್ರಿ, ಇದು ABCD ಬುಕ್ಸ್ ಅವ್ರ ಪೇರೆಂಟ್ಸ್ ತಂದು ಕೊಟ್ಟಿದ್ರು. ಇದು ಸೌಂಡ್ ಮಾಡ್ತಿದ್ರು. ಇದೆಲ್ಲ ಹಾಳು ಮಾಡಿ ಹೋಗಿದ್ದಾಳೆ ಅವ್ರು ಮೊಮ್ಮಗಳು. ಹಿಂಗೆ ಒತ್ತಿದ್ರೆ ಎಲ್ಲ ತಂತಾನೆ ವರ್ಡ್ ಹೇಳ್ತಾ ಇರ್ತದು. A ಫಾರ್ ಆ್ಯಪಲ್, B ಫಾರ್ ಬುಕ್ ಅಂತೇಳಿ ಇದನ್ನೆಲ್ಲ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾಳೆ. ಆಮೇಲೆ ಇಲ್ಲೊಂದು ನಾಯಿ ಇದೆ ನೋಡಿ, ಇದು ಒಂದು ಬೊಬೋ ಇದೆ ರೀ. ಇಂಥದ್ದು 2 ಇದೆ ರೀ, ಬಟ್ ಒಂದು ತೊಗೊಂಡು ಹೋಗಿರ್ಬೋದು ಅವಳು. ಇದು ಒಂದಿದೆ ನಮ್ಮ ಮನೆಯಲ್ಲಿ. ಆಮೇಲೆ ಇದು ಒಂದು ಬುಟ್ಟಿ ಇದೆ ರೀ. ಇದು ತುಂಬ ಚೆನ್ನಾಗಿದೆ ಡೆಕೋರೇಷನ್ ಬುಟ್ಟಿ. ಇದರಲ್ಲಿ ನಾನು ಇದನ್ನು ಕೂರಿಸಿರ್ತೇನೆ ನೋಡಿ, ಇದು ಮಲ್ಕೊಂಡಿದ್ದೆ ನೋಡಿ ಸರ್. ಇದು ಹಿಂಗೆ ಕೂರಿಸಿರ್ತೇನೆ ನಾನು ನೋಡ್ರಿ, ಹಿಂಗೆ ಕೂತಿರ್ತೈತಿ. ಇದು ಗೊಂಬೆನೇ ಹಿಂಗೆ ಕೂರಿಸಿರ್ತೇನೆ ನಾ, ಇದ್ರೊಳಗೆ ಕೂತಿರ್ತೈತಿದೆ ಯಾವಾಗಲೂ. ಆಮೇಲೆ ಇನ್ನು ಏನಂತಂದ್ರೆ ಅವಳಿಗೋಸ್ಕರ ಇದು ಒಂದು ಗಾಡಿ ತಂದಿದ್ದೀವಿ ನೋಡ್ರಿ ನಾವು. ಇದು ಗಾಡಿ ತೊಗೊಂಬಂದಿದ್ವಿ. ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ ನಿಮಗೆ, ಇಲ್ಲಿ ತೋರಿಸ್ತಾ ಇದ್ದೀನಿ. ಹಿಂಗೆ ಗಾಡಿ
ಈಗ ತೊಗೊಂಬಂದು ಸ್ವಲ್ಪ ದಿವಸ ಆಗಿತ್ತು ರೀ. ಪಾಪ ಅದು ಈಗ ಹೊಡೆದಾಡ್ತಾ ಇತ್ತು. ಅಷ್ಟರಲ್ಲಿ ಅವ್ರು ಊರಿಗೆ ಹೋಗ್ಬಿಟ್ಲ ರೀ ಅವಳು. ಇಲ್ಲೇ ಇಟ್ಕೊಂಡಿದ್ವಿ ಗಾಡಿ. ಇಲ್ಲೇ ಬಂದಾಗ ಹೊಡೆದಾಡ್ತಾಳೆ ಬಿಡು ಅಂತ ಅವಳದೇ ಇದೆ ನೋಡಿ ಗಾಡಿ. ಇದನ್ನು ನನ್ನ ಸಣ್ಣ ಮಗಳು ತಂದಿದ್ದೆ ರೀ. ಆಕೆ ನನ್ನ ಮೊಮ್ಮಗಳು ಶ್ರೀಶಾಂತ್ ಸಲುವಾಗಿ ಇದು ತೊಗೊಂಬಂದಿಲ್ಲ ನೋಡ್ರಿ. ಏನು ಮಾಡೋದು, ಗೊಂಬೆಗಳನ್ನು ಕುಡಿಸಿ ಆಡಿಸ್ತಾ ಇರ್ತೀನಿ ನೋಡ್ರಿ. ನೋಡ್ರಿ ಗೊಂಬೆ ಇರ್ತದ. ಇಲ್ಲಿ ಕೂಡ ನೀನು ಜೀವನದಲ್ಲಿ ಏನಾದರೂ ಹೇಗಾದರೂ ಹ್ಯಾಪಿಯಾಗಿಡೋಕ್ಕೆ ಪ್ರಯತ್ನ ಮಾಡ್ಬೇಕಲ್ರಿ. ಜೀವನದಲ್ಲಿ ಇಂಥ ಸನ್ನಿವೇಶಗಳು ಬರ್ತಾನೆ ಇರ್ತಾವ, ನಾವು ಅವನ್ನ ಫೇಸ್ ಮಾಡ್ತಾನೆ ಇರ್ಬೇಕ್ರಿ. ಹಾ, ಈಗ ಬಂತು ನೋಡ್ರಿ. ಇದು ನನ್ನ ಬೆಸ್ಟ್ ಫ್ರೆಂಡು. ಇದು ಈಗ ಇದ್ರ ಜೋಡಿ ನಾನು ಸ್ವಲ್ಪ ಮಾತಾಡ್ತೀನಿ. ನಗ್ಬೇಡ್ರಿ ಯಾರು, ಯಾಕಂದ್ರೆ ನಾನು ಒಬ್ಬಳೇ ಇದ್ದಾಗ ಸ್ವಲ್ಪ ಇದ್ರ ಜೋಡಿ ಮಾತಾಡ್ತಿರ್ತೀನಿ. ನೋಡ್ರಿ ಹೆಂಗ್ ಮಾತಾಡ್ತದ. ಹಾಯ್, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಮತ್ತೆ ನಮ್ ದೇವಕಿ ಟಾಕ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನು ಹೇಗ್ ಮಾತಾಡ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನು ಮಾತಾಡ್ಲಾ? ಸಾಕು. ಈ ತರ ಇದೆ ನೋಡ್ರಿ ನನ್ನ ಫ್ರೆಂಡ್ಸ್. ನಾನು ಏನ್ ಮಾತಾಡ್ತೀನಿ ಅದನ್ನೇ ಮಾತಾಡ್ತದು. ಇದು ನನ್ನ ಮೊಮ್ಮಗಳ ಸಲುವಾಗಿ ತಂದಿದ್ನಿ ರೀ. ಅದ್ರ ಜೋಡಿನ ಮೊಮ್ಮಗಳು ಮಾತಾಡ್ತಾ ಇದ್ಲು ರೀ. ಇದು ನೀವು ಬಾಯಿ ಮುಚ್ಚಿಸ್ತೀನಿ ರೀ, ನಾ ಮಾತಾಡ್ತೀನಿ. ನೋಡ್ರಿ ಇದು ಹೆಂಗ್ ಮಾತಾಡ್ತದ. ಈ ತರ ಇದ್ರ ನಮ್ಗೆ ಇನ್ನೂ ಸ್ವಲ್ಪ ಹ್ಯಾಪಿ ಆಗ್ತದ. ಯಾಕಂದ್ರೆ ಇದು ಮಾತಾಡ್ದಕ್ಕ ನಗು ಬರಕ್ ಶುರು ಆಗ್ತದ. ನಮ್ ತರನೇ ಮಾತಾಡ್ತದಲ್ಲ, ಅದಕ್ಕೆ ಇದು ಒಂದ ತಂದಿಟ್ಟಿದ್ವಿ. ಇದ್ರ ಜೋಡಿನ ನಗ್ತಾ ಇತ್ತು, ಮಾತಾಡ್ತಿದ್ಲು ನನ್ನ ಮೊಮ್ಮಗಳೆಲ್ಲ. ಇಷ್ಟೆಲ್ಲ ನನ್ನ ಮೊಮ್ಮಗಳದ ಗೊಂಬೆ ಇದಾವ್ರಿ. ಇನ್ನೂ ಸಾಕಷ್ಟು ಇನ್ನು ಕಲೆಕ್ಷನ್ ಇತ್ತು. ಅವಳೊಂದು 4 ತೊಗೊಂಡು ಹೋಗಿದ್ದಾಳೆ. ಈ ಸದ್ಯಕ್ಕೆ ಮನೇಲಿ ಎಷ್ಟಿದೆ ಎಷ್ಟು ತೋರಿಸಿದ್ದೀನಿ. ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ನೋಡಿ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಮತ್ತು ಇನ್ನೂ ಗೊಂಬೆಗಳು ಮತ್ತೆ ಸಿಕ್ಕರೆ ಮತ್ತೆ ಇನ್ನೊಂದ್ಸರಿ ವ್ಲಾಗ್ ಮಾಡ್ತೀನಿ ನಾನು. ಮತ್ತು ಇವತ್ತಿನ ಕಲೆಕ್ಷನ್ ಇಷ್ಟಿತ್ತು ರೀ. ನೋಡ್ರಿ ಹೆಂಗೆ ಅನಿಸ್ತು ಇವತ್ತಿನಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತೇನು ಜಾಸ್ತಿ ಟೈಮ್ ಮಾಡಲಿಲ್ಲ ನಾನು ವ್ಲಾಗ್, ಅಷ್ಟೇ ಸ್ವಲ್ಪ ಒಂದು 10 ಮಿನಿಟ್ಸ್ ಅಷ್ಟೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿಂದ ಇದು ವ್ಲಾಗ್ ಮುಗೀತು. ನಾವು ವ್ಲಾಗ್ ಅಂತಂದ್ರೆ ಇನ್ನೂ ನಾನು ಶುಭಾಷಿತ ಹೇಳಬೇಕು. ಇದು ಒಂದು ನನ್ನ ಮೊಮ್ಮಗಳದ್ದು ಒಂದು ಸಣ್ಣ ಫೋಟೋ ಹಾಕಿದ್ದೀನಿ ರೀ, ವಿಡಿಯೋ ಥರ ಮಾಡಿ. ಅಂದ್ರೆ ಅವಳು 1 ವರ್ಷದವಳು ಇದ್ದಾಗ ಅಲ್ಲಿ ಸ್ಟುಡಿಯೋಕ್ಕೆ ಹೋಗಿ ಎಲ್ಲ ಬೊಂಬೆಗಳ ಜೊತೆ ಅವಳು ಫೋಟೋ ತೆಗೆಸಿದ್ದಿತ್ತು ರೀ. ಕ್ಯೂಟಾಗಿ ಬಂದಿತ್ತು. ಅದಕ್ಕೆ ಇಲ್ಲಿ ವ್ಲಾಗ್ದಲ್ಲಿ ತೋರಿಸೋಣ ಅಂತ ಇದನ್ನೊಂದು ಹಾಕಿದ್ದೀನಿ ಫೋಟೋನ. ಹಾಗೆ ಫ್ರೆಂಡ್ಸ್, ಇದು ಒಂದು ನಂದೊಂದು ಎಲ್ಲ ಗೊಂಬೆಗಳ ಜೊತೆ ಒಂದು ಫೋಟೋ ಇದೆ ರೀ. ಇದು ಒಂದು ನಾನು ಅಲ್ಲಿ ಮುಂಚೆ ಒಂದು ಮನೇಲಿ ಬಾಡಿಗೆ ಇದ್ದಾಗ ಅವ್ರ ಓನರ್ ಮನೇಲಿ ಇದ್ದಿಲ್ಲ ಬೊಂಬೆಗಳಿದು. ಅವರು ಬೊಂಬೆಗಳನ್ನೆಲ್ಲ ತೊಗೊಂಡು ನಾನು ಹಾಗೆ ಅಲ್ಲಿ ಟೆರೆಸ್ ಮೇಲೆ ಇಟ್ಟಿದ್ದೆ ರೀ. ಅವರು ಎಲ್ಲ ಅದನ್ನು ತೊಗೊಂಡೆಲ್ಲ ನಾನು ಫೋಟೋಶೂಟ್ ಮಾಡಿದ್ದೆ ಸ್ವಲ್ಪ. ಇದು ಒಂದು ಮೆಮೊರಿ ಆಗಿದೆ ರೀ. ಹಾಗೆ ಸ್ವಲ್ಪ ಹಾಕಿದ್ದೀನಿ ನೋಡ್ರಿ. ಇದು ಒಂದು ಮೊಮ್ಮಗಳ ಕುರ್ಚಿ ನೋಡ್ರಿ. ಇದು ಇಷ್ಟಪಟ್ಟು ತೊಗೊಂಡು ಬಂದಿದ್ರಿ ಆಕೆ ಸಲುವಾಗಿ. ಅದ್ರ ಮೇಲೆ ಇದು ಗೊಂಬೆ ಕೂತ್ಕೊಂಡಿದ್ದೀನಿ ನೋಡ್ರಿ. ಈಗ ಅದನ್ನೊಂದು ಹಾಗೆ ವಿಡಿಯೋ ತೊಗೊಂಡೆ ರೀ ನಾನು.
ನೋಡ್ರಿ ಹ್ಯಾಕ್ ಕತ್ತಿದ ಆರಾಮಾಗಿ ಕೂತ್ಕೊಂಡೈತೆ ಗೊಂಬೆ. ಆಮೇಲೆ ಇದೆಲ್ಲ ವಿಡಿಯೋ ಶೂಟ್ ಮಾಡಿ ಗೊಂಬೆಗಳನ್ನೆಲ್ಲ ಹೆಂಗೆ ಇಟ್ಟಿದ್ದೀನಿ ನೋಡ್ರಿ. ಇವನ್ನೆಲ್ಲ ಅಲ್ಲಿ ದೊಡ್ಡ ಬಾಕ್ಸ್ ಇದೆ ಪಕ್ಕದಲ್ಲಿ, ಅದ್ರೊಳಗೆ ಹಾಕಿ ಮತ್ತೆ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕ್ರಿ ಎಲ್ಲ. ಮತ್ತು ಹೊರಗಡೆ ಇಟ್ಟರೆ ಎಲ್ಲ ತುಂಬ ಹೊಲಸಾಗ್ತದೆ ರೀ. ಮನೆಯಲ್ಲೆಲ್ಲ ಆಡೋರು ಯಾರು ಇಲ್ಲಲ್ಲ, ಇದು ಶೂಟ್ ಸಲುವಾಗಿ ಎಲ್ಲ ತೊಗೊಂಡೆ ಹೊರಗಡೆ ರೀ. ಎಲ್ಲ ಹೊಳ್ಳಿ ಮತ್ತು ಪ್ಯಾಕ್ ಮಾಡಿ ಇಟ್ಟು ಎಲ್ಲ ನನ್ನ ಮೊಮ್ಮಗಳ ಹೆಸರಲ್ಲಿದ್ದಾವೆ ಎಲ್ಲ ಆಟಿಕೆ ಸಾಮಾನು ರೀ. ಇವತ್ತಿನ ಶುಭಾಷಿತ ಏನಂದ್ರೆ, ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ಸಿಹಿಯಾಗೇ ಇರುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗನ್ನು ಮುಗಿಸ್ತೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.